ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣಾಜಿಯವರು ಅವರ ಊರಾದ ಸೋಮನಹಳ್ಳಿ ಅಲ್ಲಿ ಅವರ ತಂದೆ ತಾಯಿ ಹೆಸರಿನಲ್ಲಿರ್ತಕ್ಕಂತಹ ಪ್ರೌಢಶಾಲೆಯಲ್ಲಿ ನಾನು ಗಣಿತ ವಿಜ್ಞಾನ ಶಿಕ್ಷಕನಾಗಿ ವೃತ್ತಿ ನಿರ್ವಹಿಸಿ 2023 ಮಾರ್ಚಿನಲ್ಲಿ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. 3 ವರ್ಷ ಆಯಿತು. ಸೊ ಇಲ್ಲಿ ನಾನು ನಿಂತಿರೋ ಜಾಗ ಒಂದು ರುದ್ರಾಕ್ಷಿಪುರ ಮತ್ತು ಸೋಮನಹಳ್ಳಿ ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರನ್ನು ತುಂಬಿಸೋಕ್ಕೆ ಒಂದು ಯಂತ್ರಾಗಾರವನ್ನು 2018-19ರಲ್ಲಿ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ಸೋಮನಹಳ್ಳಿ ಹಾಗೂ ರುದ್ರಾಕ್ಷಿಪುರ ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರು ತುಂಬಿಸುವ ಯೋಜನೆ ಸ್ನೇಹಿತರೆ. ಕೋಡಿಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥದ್ದು. ಸಿಂಶಾ ನದಿಯಿಂದ ನೀರಿನ ಮೂಲ ಸಿಂಶಾ ನದಿ. ಬಹುಶಃ ಒಂದು 2 ಮೋಟ್ರುಗಳು 180 HP 2 ಮೋಟ್ರುಗಳು ಇಲ್ಲಿ ಕಾರ್ಯನಿರ್ವಹಿಸೋಕ್ಕೆ ರೆಡಿಯಾಗಿ ನಿಂತಿವೆ. ಒಂದು 24 ಗಂಟೆಗಳು ಕೂಡ ಒಂದು ಏನು ಪವರ್ ಕಟ್ ಆಗದಂಗೆ, ಅಂದರೆ ನೇರವಾಗಿ 24 ಗಂಟೆನೂ ಕರೆಂಟ್ ಕೊಡ್ತಾಯಿಲ್ಲ ರೈತರುಗಳಿಗೆ. ಒಂದು 4 ಗಂಟೆ 3 ಗಂಟೆ ಮಧ್ಯರಾತ್ರಿಲಿ ಅಲ್ಲಿ ಇಲ್ಲಿ ನೋಡಿ. ಇದು ನಮ್ಮ ಸ್ವಾಯತ್ತತೆಯನ್ನು ಹೇಳ್ತಕ್ಕಂಥದ್ದು. ಆ ರೈತರುಗಳಿಗೆ 24 ಗಂಟೆ ಕರೆಂಟ್ ಕೊಡುವಂಥ ಕಾಲ ಇವತ್ತಿಗೂ ತುಂಬಿ ಬಂದಿಲ್ಲ ಸ್ನೇಹಿತರೆ. ನೋಡಿ, ಇದು ಆ ಯಂತ್ರಾಗಾರ ನಿಯೋಜನೆ ಮಾಡಿರುವಂತಹ ಸ್ಥಳದಲ್ಲಿ ನಾನು ನಿಂತಿದ್ದೀನಿ ಸ್ನೇಹಿತರೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ಶಿಕ್ಷಕರ ಬಡಾವಣೆ ಇದೆ. ಇದು ಸಿಂಶಾ ನದಿ. ಈ ಸಿಂಶಾ ನದಿಗೆ ಇಲ್ಲಿ ಒಂದು ಯಂತ್ರಾಗಾರವನ್ನು ಇಲ್ಲಿ ಬಳಸಿದ್ದಾರೆ ಸ್ನೇಹಿತರೆ. ಇದು ಬೇಸಿಗೆ ಕಾಲ, ಒಂದು ಹನಿ ನೀರು ಬರ್ತಾ ಇಲ್ಲ ನೋಡಿ. ಸೊ ನೀರು ಇಲ್ಲ ಇಲ್ಲಿ. ನಾನು ಇಂಜಿನಿಯರ್ಗಳಿಗೆ ಇದನ್ನು ಮಾಡಿರ್ತಕ್ಕಂತಹ ಏನು ಇಂಜಿನಿಯರ್ಗಳು, ಅವರ ಬುದ್ಧಿಶಕ್ತಿಗೆ ನಾನು ನಿಜವಾಗ್ಲೂ ಮೆಚ್ಚಲೇಬೇಕಾದದ್ದು. ನೋಡಿ, ನೀರಿನ ಅಂದರೆ ಮಳೆಗಾಲದಲ್ಲಿ ನೀರು ಹೊಡ್ಕೊಂಡ್ರೆ ಸಾಕು ಅನ್ನುವಂಥ ಸ್ಥಿತಿ. ಮಳೆಗಾಲದಲ್ಲೂ ಇಲ್ಲ. 1 ವರ್ಷ ಆಯಿತು ನಿಂತು. ಇದು ಯಾರೂ ನಿರ್ವಹಣೆ ಮಾಡ್ತಾಯಿಲ್ಲ. ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ ಎ ಸಿ ಅಂತೇಳಿ ಸ್ನೇಹಿತರೆ, ಆ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಅದು ಯಾವಾಗ ಮಾಡೋರು ನೋಡ್ತೀನಿ ಅಂತ ಹೇಳಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಬಾಯಿ ತುಂಬ ರೈತರ ಈ ದೇಶದ ಬೆನ್ನೆಲುಬು ಅಂತ ಆ ರಾಜಕಾರಣಿಗಳು ಬಾಯಿ ಮಾತಲ್ಲಿ ಹೇಳ್ತಾರೆ. ಆದರೆ ನಿಜವಾಗಿ ಆಗಬೇಕಾಗಿರೋ ಕೆಲಸದ ಬಗ್ಗೆ ಅವ್ರಿಗೆ ಒಂದು ಕಿಂಚಿತ್ತು ಗಮನ ಇಲ್ಲ. ಒಬ್ಬ ಕೃಷಿ ಸಚಿವ ಇರ್ಬೋದು, ಒಬ್ಬ ಕೇಂದ್ರ ಸಚಿವ ಇರ್ಬೋದು, ಅವ್ನು ಯಾವನೇ ಆಗಲಿ, ನಾನು ಅದನ್ನು ಕೇಳೋದಿಲ್ಲ. ಇಲ್ಲಿ ಒಂದು ತಡೆಗೋಡೆ ಆಗಬೇಕು ಸ್ನೇಹಿತರೆ. ನೋಡಿ, ಇಲ್ಲೊಂದು ತಡೆಗೋಡೆ ಆಗಿ ನೀರು ವಾಟರ್ ಸೋರ್ಸಸ್ ಇಟ್ಕೊಂಡು ಆ ನಂತರ ಈ ಒಂದು ಏನು ಲಿಫ್ಟ್ ಇರಿಗೇಷನ್ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಆ ಯೋಜನೆ ತಯಾರಿಸಿದಂಥ ಮುಟ್ಟಾಳ ನಿಜವಾಗ್ಲೂ 8-9 ಕೋಟಿ ಖರ್ಚಾಗಿದೆಯಂತೆ ಹಣ ಇದಕ್ಕೆ. ಇದನ್ನು ತಂದು ಈ ಥರ ಮಾಡಿ ಅನ್ಯಾಯ ಮಾಡಿದ್ದಾರೆ. ಇದೇ ಥರ ಇದು ಸಿಂಶಾ ನದಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹಳ್ಳಿಗಳು ಇದ್ದಾವೆ ಸ್ನೇಹಿತರೆ. ಸೋಮನಹಳ್ಳಿ, ಹಾಗೇ ರುದ್ರಾಕ್ಷಿಪುರ, ಹಾಗೇ ತೈಲೂರು, ನಮ್ಮ ಊರು ಹಾಲೂರು ಅಂಥೇಳಿ ಇಲ್ಲೆಲ್ಲವೂ ಕೂಡ ಈ ನದಿಗಳಿಗೆ ಈ ರೀತಿ ಯಂತ್ರಾಗಾರಗಳನ್ನು ಬಳಸಿ ಕೆರೆಗಳನ್ನು ನೀರು ತುಂಬಿಸ್ಬೋದು ಸ್ನೇಹಿತರೆ. ಯಾರಿಗೂ ಗಮನ ಈ ಕಡೆ ಗಮನ ಇಲ್ಲ. ಮಾನ್ಯ ಎಸ್ ಎಂ ಕೃಷ್ಣಾಜಿಯವರು ನಮ್ಮ ಹಾಲೂರು ಬಳಿ ಒಂದು ಇದೇ ಥರ ಯಂತ್ರಾಗಾರ ಮಾಡಿದರು. ಅದು ಕೆರೆ ಹಿಡಿದು ನಿಂತಿದೆ ಸ್ನೇಹಿತರೆ. ಅದು ಆ ಒಂದು ಯಂತ್ರಾಗಾರವನ್ನು ಈಗಲಾದರೂ ಅದನ್ನು ರಿಪೇರಿ ಮಾಡಿ ನಮ್ಮ ಹಾಲೂರು ಕೆರೆಗೆ ನೀರು ಬರುವಂತೆ ಮಾಡಿದ್ರೆ ನಾವು ನಿರಂತರವಾಗಿ ನಮ್ಮ 2 ಎಕರೆ ಜಮೀನು ಸಲೀಸಾಗಿ ನಾವು ವ್ಯವಸಾಯ ಮಾಡೋಕ್ಕೆ ಯೋಗ್ಯವಾಗಿರ್ತದೆ. ಇದು ಈ ನದಿ ಬರಲಾಗಿ ಒಂದು ಕಾವೇರಿ ನೀರು ನಮಗೆ ಲಭ್ಯ ಇಲ್ಲ ಸ್ನೇಹಿತರೆ. ಈ ನದಿ ಅಡ್ಲಾಯಿತು, ವೈದ್ಯನಾಥಪುರವರೆಗೆ ಬರುತ್ತೆ.
ಅಲ್ಲಿಂದ ಈಚೆಗೆ ನಮಗೆ ಯಾವುದೇ ಚಾನಲ್ ಮಾಡಿ ಬಿಡ್ಬೋದಾಗಿತ್ತು, ಅವೆಲ್ಲ ಮಾಡಿಲ್ಲ. ಸೊ ಅಟ್ಲೀಸ್ಟು ಈ ಒಂದು ನದಿಗೆ ಅಡ್ಡಲಾಗಿ ಗೋಡೆಗಳನ್ನು ಈ ಥರ ನಿರ್ಮಾಣ ಮಾಡಿ ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಉಣಿಸುವಂಥ ಕೆಲಸ ಮಾಡ್ಬೋದು. ಮನಸ್ಸು ಮಾಡಬೇಕು, ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು. ಅಧಿಕಾರ ಇದೆ, ಸರ್ಕಾರಗಳು ಗಮನಿಸಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಹೀಗೆ ಹೋಯ್ತಾ ಹೋದರೆ ಇಗ್ಲೂರು ಡ್ಯಾಮು ಬರುತ್ತೆ ಸ್ನೇಹಿತರೆ. ಆ ಇಗ್ಲೂರು ಬಳಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕಣ್ವಾ ಕೆರೆಗೆ ನೀರು, ಚನ್ನಪಟ್ಟಣ ತಾಲೂಕು ಕಣ್ವಾ ಕೆರೆಗೆ ನೀರನ್ನ ಇಲ್ಲಿಂದ ರವಾನೆ ಆಗುತ್ತೆ. ಅದೇ ಪಕ್ಕದಲ್ಲೇ ಇರುವ 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರಲ್ಲಿರೋ ಊರುಗಳ ಕೆರೆಗಳು ಬಣಗುಟ್ಟುತ್ತಾ ಇವೆ. ಬನ್ನಿ ತೋರಿಸ್ತೀನಿ ನಾನು. ಆಲೂರು ಕೆರೆ, ತೈಲೂರು ಕೆರೆ ಎಲ್ಲ ನೀರೆಲ್ಲ ಇಲ್ಲ, ಎಲ್ಲೂ ಇಲ್ಲ ಸ್ನೇಹಿತರೆ. ಇದು ನಿಜವಾಗ್ಲೂ ದುರ್ನಡತೆ, ಸರ್ಕಾರದ ದುರ್ನಡತೆ, ರೈತರುಗಳನ್ನು ಹಾಳುಗೆಡುವಂಥ ಒಂದು ಯೋಜನೆಗಳು ಇವೆಲ್ಲ. ನೋಡಿ, ಇಲ್ಲಿ 8-9 ಕೋಟಿ ಖರ್ಚು ಮಾಡವ್ರೆ. ಆ ನೀರು ರೈತರಿಗೆ ಲಭ್ಯ ಇಲ್ಲ ಅಂತಂದರೆ ಈ ಯೋಜನೆ ಮಾಡಬೇಕೇ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಸೇತುವೆಗಳು, ಬ್ರಿಡ್ಜ್ ಕೆಲಸ ನಡೀತಾ ಇದೆ. ಬ್ರಿಡ್ಜ್ ಕೆಲಸ ಎಡಗಡೆಗೆ ಒಂದು ಬ್ರಿಡ್ಜ್ ಆಗಿಲ್ಲ. ಆನಂತರ ಅಲ್ಲಿ ಈ ಮರಳು ದಂಧೆ ನಡೀತಾ ಇದೆ. ಮಾನ್ಯ ಏನು ನಮ್ಮ ದಂಡನಾಯಕರು, ದಂಡಾಧಿಕಾರಿಗಳು ಅತ್ತ ಕಡೆ ಗಮನ ಕೊಡ್ತಾ ಇಲ್ಲ. ಇಲ್ಲೆಲ್ಲ ಒಳಗಡೆ ಮರಳು ದಂಧೆ ನಡೀತಾ ಇದೆ. ಆ ಮರಳು ದಂಧೆ ಏನಾದರೂ ಇದಾದರೆ ಈ ಸೇತುವೆಗಳಿಗೆ ಭಾಳ ಅಪಾಯ ಇದೆ. ಇದೇ ಥರ 94ನೇ ಇಸ್ವಿಲಿ ನಮ್ಮೂರ ಹತ್ರ ಒಂದು ಸೇತುವೆ ನಿರ್ಮಾಣ ಮಾಡಿದರು. ಮರಳು ದಂಧೆ ಮಾಡಿ ಆ ಸೇತುವೆ ಮುಳುಗೋಯ್ತು ಸ್ನೇಹಿತರೆ. ಅಲ್ಲಿ ಮಾನ್ಯ ಸಿದ್ದರಾಜು ಅವರ ಪತ್ನಿ ಕಲ್ಪನಾ ಸಿದ್ದರಾಜು ಅವರು ಕಬ್ಬಣದಲ್ಲಿ ಒಂದು ಜನ ನಡ್ಕೊಂಡು ಹೋಗೋಕ್ಕೆ ಒಂದಷ್ಟು ಮುರಿದೋದ್ರೂ ಕೂಡ ಅದ್ರ ಮೇಲೂ ತಿರುಗಾಡೋಕ್ಕೆ ಒಂದು ಸಣ್ಣದಾಗಿ ಇದು ಮಾಡಿ ಅದು ಈಗಲೂ ಇದೆ. ನೋಡಿ, ಈ ಥರ ನಿಜವಾಗ್ಲೂ ಕೆಲಸಗಳು ಅನ್ಯಾಯವಾಗಿ ಜನ ಹಾಳುಗೆಡುತ್ತಾ ಇದ್ದಾರೆ. ಈ ಮರಳು ದಂಧೆಯನ್ನು ತಡಿಬೇಕು. ದಂಡಾಧಿಕಾರಿಗಳು ದಯಮಾಡಿ ಇವನ್ನ ಗಮನಿಸಬೇಕು. DC ಸಾಹೇಬರು ಬರೀ ಬಾಯಿಲಿ ಮಾತ್ರ ಕೆರೆ ನೀರು ತುಂಬಿಸಿ ಅಂತ ಹೇಳ್ತಾರೆ ಅಷ್ಟೇ ವಿನಃ ಇವೆಲ್ಲ ಬಂದು ನೋಡಿ ಇಲ್ಲಿರುವ ನ್ಯೂನತೆಗಳನ್ನು ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಅವ್ರ ಮೇಲೆ ಕ್ರಮ ಜರುಗಿಸಿದ್ರೆ ಸಲೀಸಾಗಿ ಕೆಲಸಗಳು ನಡೀತವೆ ಸ್ನೇಹಿತರೆ. ಇದು ನನ್ನ ಒಂದು ಕೋರಿಕೆ ಅಷ್ಟೇ. ದಿನಾಂಕ 24/3/2025 ಈ ದಿನ ನಾನು ಇದನ್ನು ಏನು ಸಮಾಜ ಸುಧಾರಣೆಯ ದಿಕ್ಕಿನಲ್ಲಿ ಇದನ್ನು ಮಾಡಬೇಕು. ಇಲ್ಲೆಲ್ಲ ಒಂದು ಪಾರ್ಕ್ ಮಾಡಬೇಕು. ಇದು ಸರ್ಕಾರಿ ಜಾಗ, ಇದು ಸುತ್ತಲೂ ಪಾರ್ಕ್ ಮಾಡಿ ಇಲ್ಲಿ ಹಿರಿಯ ನಾಗರಿಕರು ತಮ್ಮ ಏನು ಇಳಿ ವಯಸ್ಸನ್ನು ಕಳೆಯೋದಕ್ಕೆ ಒಂದು ಅನುಕೂಲವಾದಂಥ ಪಾರ್ಕ್ ಮಾಡಬೇಕು. ಏನು ಸರ್ಕಾರಿ ಜಾಗವನ್ನು ಸದುಪಯೋಗ ಮಾಡ್ಕೋಬೇಕು. ಇದ್ರ ಸುತ್ತಲೂ ಈ ಹಾಳುಗೆಡುವು ಇರೋದಂತನ ಇದನ್ನು ದಯಮಾಡಿ ಏನು ಮಾಡಬೇಕು, ಚೆನ್ನಾಗಿ ಪಾರ್ಕ್ ಮಾಡಿ ಇಲ್ಲೆಲ್ಲ ನಾವು ವಾಯುವಿಹಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ನನ್ನ ಕೋರಿಕೆ. ದಯಮಾಡಿ ಇದನ್ನು ಅನ್ಯತಾ ಭಾವಿಸಬೇಡಿ. ಚನ್ನಪ್ಪ AC ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ನನ್ನದು. ಅಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಚನ್ನಪ್ಪ ಹಾಲೂರು ಅಂತ ಫೇಸ್ಬುಕ್ಕಲ್ಲಿ ಇದ್ದೀನಿ. 5,000 ಜನ ಇದ್ದಾರೆ. ದಯಮಾಡಿ ಇದನ್ನು ಸರ್ಕಾರದ ಹೊರಗೆ ಹೋಗುವಂತೆ ಮಾಡಿ ತಾವುಗಳು ಇದನ್ನು ಯಂತ್ರ ನಡೆಯುವಂಗೆ ಚಾಲನೆ ಕೊಟ್ಟರೆ ಅಲ್ಲಿಗೆ ಧನ್ಯ ನಾನು ಅಂಥೇಳಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.